they telling me to stop. Hey, got 20 G's for the keys to the. What do you do when Captain turn your lover to a op? Hey, I'm rolling clean off a beam in the drop. Voices in my head, they telling me to stop. Hey, got 20 G's for the keys to the. What do you do when Captain turn your lover to a op? Hey, I'm in the island on the winds. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ ಸ್ನೇಹಿತರೆ ಇವತ್ತು ನಮ್ಮ ಜೊತೆ ಕೈಟ್ಸ್ ಡಿಸೈನ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಕಂಪನಿಯ ಮಾರ್ಕೆಟಿಂಗ್ ಅಸೋಸಿಯೇಟ್ ಆಗಿರುವಂಥ ಸಾನ್ ಅವರಿದ್ದಾರೆ. ಸೊ ಅವರು ನಮಗೆ ಒಂದು ಹೊಸ ಪ್ರಾಜೆಕ್ಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ, ಕೈಟ್ಸ್ ಅವ್ರದ್ದು ಪ್ರಾಜೆಕ್ಟು. ಸೊ ಅವ್ರ ಹತ್ರ ಹೆಚ್ಚಿನ ವಿಚಾರವನ್ನು ತಿಳ್ಕೊಳ್ಳೋಣ, ನಾವು ಎಲ್ಲಿದ್ದೀವಿ, ಪ್ರಾಜೆಕ್ಟ್ದು ಫೀಚರ್ಸ್ ಏನು ಪ್ರತಿಯೊಂದು ತಿಳ್ಕೊಳ್ಳೋಣ. ನಮಸ್ಕಾರ ಸಾನ್ ಅವರೇ. ನಮಸ್ತೆ ಸರ್. ನಮಸ್ತೆ ಕನ್ನಡ. ಮೇಡಮ್ ನಾವು ಎಲ್ಲಿದ್ದೀವಿ? ನಾವು ಅಂಜನಾಪುರ ಸೆಕೆಂಡ್ ಬ್ಲಾಕಲ್ಲಿ ಕನ್ಸ್ಟ್ರಕ್ಷನ್ ಮಾಡಿರೋದು. ಯಾವ ಕ್ಲೈಂಟ್ ಹೆಸರು? ಕ್ಲೈಂಟ್ ಸವಿತಾ ಸತೀಶ್ ಅಂತ ಹೇಳಿ. ಓಕೆ, ಆಮೇಲೆ ಇದು ಸೈಟ್ ಮತ್ತೆ ಬಿಲ್ಡಿಂಗ್ ಫೀಚರ್ಸ್ ಬಗ್ಗೆ ಹೇಳಿ ಸರ್. ಇದು 30-40 ಇದೆ ಸೈಟು, ಮತ್ತೆ ಗ್ರೌಂಡ್ ಫ್ಲೋರು ಒಳಗೆ ಸ್ಟೇರ್ ಕೇಸ್ ತಗೊಂಡು ಇನ್ನೊಂದು ಫ್ಲೋರ್ ಕನ್ಸ್ಟ್ರಕ್ಷನ್ ಮಾಡಿದ್ದೀರಾ ಮೇಡಮ್? ಬಜೆಟ್ ಎಷ್ಟಾಗಿದೆ? ಬಜೆಟ್ ಇದು 30 ಲ್ಯಾಕ್ ಆಗಿದೆ. 30 ಲ್ಯಾಕ್ ಆಗಿದೆ ಮೇಡಮ್. ಇವಾಗ ನಮಗೆ ಎಲ್ಲ ಟೋಟಲ್ ಹೋಮ್ ಟೂರ್ ಕೊಟ್ಬಿಡ್ತೀರಾ? ಖಂಡಿತ ಸರ್. ಓಕೆ, ಸೊ ಹೋಗಿ ನೋಡ್ಕೊಂಡ್ ಬಂದ್ಬಿಡ. ನಾವು ವೀಕ್ಷಕರೇ ನೋಡೋಣ, ಹಾಗೆ ಫೈನಲ್ ಆಗಿ ಇದ್ರ ಬಗ್ಗೆ ಹೆಚ್ಚಿನ ವಿಚಾರವನ್ನ ಸಾನ್ ಅವರಿಂದ ತಿಳ್ಕೊಳ್ಳೋಣ ಸ್ನೇಹಿತರೆ. ಸೊ ಇದು MS ಗೇಟ್ ಇದೆ. ಸೊ ಸ್ಲೈಡಿಂಗ್ ಗೇಟ್ ಇದು. ಸೊ ಮೆಶ್ ವರ್ಕ್ ಮಾಡಿದ್ದೀವಿ, ವಿತ್ ಗ್ರಿಲ್ಸ್ ಕೊಟ್ಟಿದ್ದೀವಿ. ಸೊ ಈ ರೀತಿ ಗೇಟ್ ಇದೆ ಇದಕ್ಕೆ. ಸೊ ನೆಕ್ಸ್ಟ್ ಇಫ್ ವಿ ಕಮ್ ಫಾರ್ ದ ಪಾರ್ಕಿಂಗ್, ಇದು ಬಂದು 10x13 ಪಾರ್ಕಿಂಗ್ ಇದೆ, ವಿತ್ ಪಾರ್ಕಿಂಗ್ ಟೈಲ್ಸ್ ಹಾಕಿದ್ದೀವಿ ನಾವು. ಮತ್ತು ವಾಲ್ ಬಂದು ನಿಮಗೆ ವಾಲ್ ಕ್ಲೈಡಿಂಗ್ ಮಾಡಿದ್ವಿ. ಸೊ ಇದು ವುಡನ್ ಟೆಕ್ಸ್ಚರ್ ಬರುತ್ತೆ ನಿಮಗೆ ವಾಲ್ ಕ್ಲೈಡಿಂಗ್ ಬಂದು. ಸೊ ಈ ರೀತಿ ವಾಲ್ ಕ್ಲೈಡಿಂಗ್ ಮಾಡಿ ಒಂದು ಒಳ್ಳೆ ಲುಕ್ ಕೊಟ್ಟಿದ್ದೀವಿ. ಸಂಪ. ಸೊ ಇದು ಅಂಡರ್ಗ್ರೌಂಡ್ ಸಂಪ್ ಬಂದು, ಸೊ ನಿಮಗೆ 10,000 ಲೀಟರ್ಸ್ ಅಂಡರ್ಗ್ರೌಂಡ್ ಸಂಪ್ ಬಂದಿದೆ. ಇದು ಬೇಸಿಕ್ಲಿ ಬಾರ್ಡ್ರ್ ಮಾಡಿರೋದು ಏನಕ್ಕೆ ಅಂದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಏನಾದ್ರು ವಾಟರ್ ಬಂತು ಅಂದರೆ ಆ ನೀರು ಸಂಪ್ ಒಳಗಡೆ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಈ ಥರ ಬಾರ್ಡ್ರ್ ಕೊಟ್ಟಿದ್ದಾರೆ. ಸೊ ವಾಟರ್ನ ಡೈವರ್ಟ್ ಮಾಡೋದಕ್ಕೋಸ್ಕರ ಬಾರ್ಡರ್ಸ್ ಕೊಟ್ಟಿದ್ದಾರೆ. ಇದು ವುಡನ್ ಟೆಕ್ಸ್ಚರ್, ಇದು ವಾಲ್ ಕ್ಲೈಡಿಂಗ್ ಅಂತಾರೆ ಇದನ್ನ. ಏನು ಸೈಜ್ ಬರುತ್ತೆ ಇದು? ಸರ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸೈಜಸ್ ಇದೆ ನಿಮಗೆ. ಸೊ ಇದು ಬಂದು ನಿಮಗೆ 6x4 ಬಂದಿದೆ. 6x4 ಹಾಕಿದೆ. 6x4 ಹಾಕಿದೀವಿ ನಾವು. ಓಕೆ, ಫೈನ್ ಸರ್. ಸರ್ ನೆಕ್ಸ್ಟ್ ಮುಂದೆ ಹೋಗ್ಬಿಡೋಣ, ಹಾಗೆ ಕಂಟಿನ್ಯೂ ಮಾಡೋಣ. ಸರ್ ಆಮೇಲೆ ಇಲ್ಲೊಂದು ಏನೋ ಇದು ಮಾಡಿದ್ದೀರಾ, ಶೂ ರ್ಯಾಕ್ ಅನ್ನ ನೀವು ಮಾಡಿದ್ದೀರಾ? ಹಾಂ ಹೌದು ಸರ್, ಇದು ಇಂಟೀರಿಯರ್ ಪಾರ್ಟ್ ಬರುತ್ತೆ. ಸೊ ಶೂ ರ್ಯಾಕ್ ಮಾಡಿದೀವಿ ನಾವು. ಓಕೆ. ಸೊ 2 ಕಂಪಾರ್ಟ್ಮೆಂಟ್ ಇದೆ. ಓಕೆ. ಸೊ ನೋಡ್ಬೋದು ನೀವು. ಏನು ಇದು ಗ್ರಾನೈಟಾ, ಏನು ಯೂಸ್ ಮಾಡಿದ್ದೀರಾ? ಸರ್ ಇದು ಬೇಸಿಕ್ಲಿ ಏನಂದರೆ ವಾಸ್ಕಲ್ ಮುಂದೆಗಡೆ ಒಂದು ಸ್ವಲ್ಪ ಗ್ರಾನೈಟ್ ಕೊಟ್ಟಿದ್ದೀವಿ. ಸೊ ಲುಕ್ ವೈಸ್ಗೆಗೋಸ್ಕರ ಇದೆ ಅಷ್ಟೇ ಬೇಸಿಕ್ಲಿ. ಲುಕ್ ವೈಸು. ಮತ್ತು ಇನ್ನೊಂದು ಏನಂದರೆ ಪಾರ್ಕಿಂಗ್ ಟೈಲ್ಸ್ ಮೇಲೆ ರಂಗೋಲಿ ಎಲ್ಲ ಬಿಡಿಸೋದು ಕಷ್ಟ ಆಗುತ್ತೆ ಸ್ವಲ್ಪ. ಸೊ ಆ ರೀತಿ ಇದಕ್ಕೆ ಈ ಥರ ಒಂದು ಟೈಲ್ಸ್ ಕೊಟ್ಟರೆ ಅದು ಬೆನಿಫಿಟ್ ಆಗುತ್ತೆ ಅದಕ್ಕೆ. ಓಕೆ, ಫೈನ್. ಇದು 4 ಇಂಚಸ್ 2x4 ಸ್ಲ್ಯಾಬ್ಸ್ ಕೊಟ್ಟಿದ್ದೀವಿ ರ್ಯಾಂಪ್ಗೆ. ಓಕೆ. ಮತ್ತೆ ಅದನ್ನ ನಾವು ಇದಕ್ಕೆ ಕನೆಕ್ಟ್ ಮಾಡ್ಬಿಟ್ಟಿದ್ದೀವಿ, ರೋಡ್ ಸಿಮೆಂಟ್ ಹಾಕಿ ಕ್ಲೈಂಟ್ ಮಾಡಿಬಿಟ್ಟಿದ್ದೀವಿ. ಅದು ಸ್ಲ್ಯಾಂಟ್ ಆಗಿ ಇದು ಮಾಡಿಬಿಟ್ಟಿದ್ದೀರಾ. ಹಾಗೆ ಪಾರ್ಕಿಂಗ್ ಸ್ಪೇಸ್ ಅನ್ನು ಕೂಡ ಇಲ್ಲಿ ಪಾರ್ಕಿಂಗ್ ಸ್ಪೇಸ್. ಯಾಕೆಂದ್ರೆ ಇಷ್ಟು ಹೈಟ್ ಕೊಟ್ಬಿಟ್ರೆ ಓಕೆ ಮತ್ತೆ ಕಾರ್ ಒನ್ ಸೈಡೆಡ್ ಆಗ್ಬಿಡುತ್ತೆ. ಓಕೆ. ಅದಕ್ಕೋಸ್ಕರ ನಾವು ಅಲ್ಲಿ ಸ್ವಲ್ಪ ಸ್ಲೋಪ್ ಕಡಿಮೆ ಮಾಡ್ತೀವಿ. ಸೊ ಡೌನ್ ಮಾಡಿಬಿಟ್ಟು ಅಲ್ಲಿ ಸ್ಲೋಪ್ ಇದು ಮಾಡಿದ್ದೀರಾ. ಪಾರ್ಕಿಂಗ್ಗೋಸ್ಕರ ಮಾಡ್ಕೊಡ್ತೀವಿ. ಓಕೆ. ಕಾಂಪೌಂಡ್ ಬಂದ್ಬಿಟ್ಟು ಕಾಂಪೌಂಡ್ಗೆಲ್ಲ ನಾವು 6 ಇಂಚಸ್ ಯೂಸ್ ಮಾಡಿದ್ದೀವಿ. ಬ್ಲಾಕ್ಸ್ 6 ಇಂಚ್ ಬ್ಲಾಕ್ ಹಾಕಿದ್ದೀರಾ? ಹೌದು, ಕರೆಕ್ಟ್. ಓಕೆ. ಯಾಕೆ ಅಂತಂದ್ರೆ ಇದ್ರ ಲೋಡ್ ತಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇದು ಸ್ಲೈಡಿಂಗ್ ಗೇಟ್ ಕೊಟ್ಟಿದ್ದೀವಲ್ವಾ. ಹೌದು. ಓಕೆ. ಅದಕ್ಕೋಸ್ಕರ ಆ ಲೋಡ್ ತಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾವು 6 ಇಂಚ್ ವಾಲ್ಸ್ ಯೂಸ್ ಮಾಡಿದ್ವಿ, ವಿತ್ ಕಾಲಮ್ಸ್ ಕೊಟ್ಕೊಂಡಿದ್ದೀವಿ. ಓ, ಇದಕ್ಕೆ ಕಾಲಮ್ಸ್ ಹಾಕಿದ್ದೀರಾ ನೀವು? ಓಕೆ. ಓಕೆ, ಫೈನ್. ಸೊ ಫ್ರಂಟ್ ಕ್ಲಾಡಿಂಗ್ ಬಗ್ಗೆ ಫ್ರಂಟ್ ಕ್ಲಾಡಿಂಗ್ ಬಂದ್ಬಿಟ್ಟು ಇದು ಕೃಷ್ಣದು. ಓಕೆ. ಪ್ರಿಂಟೆಡ್ ಟೈಲ್ 4x4 ಕಸ್ಟಮೈಸೇಷನ್ ಆಕ್ಚುಲಿ. ಸರ್ 4x4 ಇದು ಸ್ಟೈಲ್ ಇದು? ಓಕೆ. 4x4 ಪ್ರಿಂಟೆಡ್ ಒನ್, ಅದು ಆರ್ಡರ್ ಮಾಡಿ ತರಿಸ್ಕೊಟ್ಟಿರೋದು. ಓಕೆ. 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 ಸರ್ ನಂತರ ಹಾಗೆ ಫ್ರಂಟ್ ಎಲಿವೇಶನ್ಗೆ ಗ್ರೂವ್ಸ್ ಎಲ್ಲ ಕೊಟ್ಕೊಂಡಿದ್ದೀವಿ. ಓಕೆ. ಮತ್ತೆ ಇದು ಪ್ರೊಜೆಕ್ಷನ್ ಮಾಡ್ಕೊಂಡಿದ್ದೀವಿ ನಾವು. ಪ್ರೊಜೆಕ್ಷನ್ ಮಾಡಿದ್ದೀರಾ? ಅದನ್ನ ಹಂಗೆ ಕನೆಕ್ಟ್ ಮಾಡ್ಬಿಟ್ಟಿದ್ವಿ, ಫುಲ್ ಹೋಲ್ ಆಗಿ ಥ್ರೂ ರನ್ ಮಾಡ್ಬಿಟ್ಟು ಆ ಸೈಡ್ ಕನೆಕ್ಟ್ ಮಾಡ್ಕೊಂಡು ಆ ಕಡೆ ಕಂಟಿನ್ಯೂ ಮಾಡಿದ್ದೀರಾ? ಓಕೆ. ಹಾಗೆ ಇಲ್ಲೆಲ್ಲ ಪ್ಲಾಂಟರ್ ಬಾಕ್ಸ್ ಇದೆ ಆಕ್ಚುಲಿ, ಪ್ಲಾಂಟಿಂಗ್ ಮಾಡ್ಕೊಂತೀನಿ ಅಂತ ಹೇಳಿ. ಇಲ್ಲೆಲ್ಲ ಪ್ಲಾಂಟಿಂಗ್ ಹೌದು, ಕಸ್ಟಮೈಸೇಷನ್ ಆಕ್ಚುಲಿ ಇದು. ಅದಕ್ಕೆ ಟೈಲ್ಸ್ ಹಾಕಿಲ್ಲ? ಹೌದು, ಅಲ್ಲಿ ಟೈಲ್ ಹಾಕಿಲ್ಲ. ಓಕೆ. ಓಕೆ, ಫೈನ್. ಹಾಗೆ ಇಲ್ಲೊಂದು ಟ್ಯಾಪ್ಸ್ ಕೊಟ್ಟಿದ್ದೀವಿ. ಓಕೆ, 2-in-1 ಟ್ಯಾಪ್ ಕೊಟ್ಟಿದ್ದೀರಾ ಇಲ್ಲಿ. ಹಾಗೆ ಇಲ್ಲಿಂದ ಅದು ಟ್ರ್ಯಾಪ್ ಹಾಕಿದ್ದೀರಾ? ಕಂಟಿನ್ಯೂ ಇದು ಮಾಡಿದ್ದೀರಾ? ಸರ್ ಇದು ಬಂದು ಟೀಕುಡ್ ಇದೆ. ಸೊ ಏನಂದ್ರೆ ಬೇಸಿಕ್ಲಿ ನಮ್ಮ ಪ್ಯಾಕೇಜಲ್ಲಿ UPVC ಬರುತ್ತೆ, ಬಟ್ ಕ್ಲೈಂಟ್ ಕಸ್ಟಮೈಸ್ ಮಾಡಿಕೊಂಡು ಹಾಲಿಗೆ ಮಾತ್ರ ಟೀಕುಡ್ ಮಾಡ್ಕೊಂಡಿದ್ದಾರೆ ವಿಂಡೋಸ್ಗೆ. ಕಸ್ಟಮೈಸ್ ಮಾಡಿ ಪ್ಯಾಕೇಜ್ ಕಸ್ಟಮೈಸ್ ಆಗಿದೆ. ಸೊ ಹಾಲ್ಗೆ ಮಾತ್ರ ಸಪ್ರೇಟ್ ಆಗಿ ಎಲ್ಲ ಕಡೆ ವುಡನ್ ವಿಂಡೋಸ್ ಕೊಟ್ಕೊಂಡಿದ್ದಾರೆ. ಓಕೆ, ಫೈನ್. ಸೊ ಡೋರ್ ಬಗ್ಗೆ ಹೇಳಿ. ಸೊ ಡೋರ್ ಬಂದು ಇದು ಟೀಕುಡ್ ಡೋರು.
ಟೀಕುಡ್ ಡೋರ್ ಯಾ ಟೀಕುಡ್ ಡೋರ್ ಇದು. ಓಕೆ. ಸೊ ಟೀಕುಡ್ ಡೋರ್ ಆಯ್ತು. ಯಾ ಹೌದು ಸರ್. ಓಕೆ ಓಕೆ. ಮತ್ತೆ ಇದಕ್ಕೆ ಯುರೇಕಾ ಇದು ಹಾಕಿದ್ದಾರೆ ಆಕ್ಸೆಸರೀಸು. ಓಕೆ, ಯುರೇಕಾ ಆಕ್ಸೆಸರೀಸ್ ಮಾಡಿದ್ದೀರಾ ಸರ್. ಇದು ಹ್ಯಾಂಡಲ್ ಬಗ್ಗೆ ಹೇಳಿ ಸರ್. ಇದು ಹ್ಯಾಂಡಲ್ ಬಂದು ಆನೆ ಡಿಸೈನ್ ಇದೆ, ಎಲಿಫೆಂಟ್ ಟ್ರಂಪೆಟ್ ಡಿಸೈನ್ ಇದೆ. ಓಕೆ. ಸೊ ಬೇಸಿಕ್ಲಿ ಇದೆಲ್ಲ ಬಂದು ಡಿಸೈನ್ ತುಂಬಾ ವೆರೈಟಿ ಆಫ್ ಡಿಸೈನ್ಸ್ ಇದೆ ಇದೇ ರೀತಿಲಿ. ಸೊ ಬಟ್ ಇದು ಕಸ್ಟಮೈಸ್ ಮಾಡಿ ಆಡ್ ಆನ್ ಮಾಡ್ಕೊಂಡಿರೋದಲ್ವಾ? ಇಲ್ಲ ಆಡ್ ಆನ್ ಇಲ್ಲ, ಇದು ಪ್ಯಾಕೇಜ್ ಅಲ್ಲೇ ಬಂದಿದೆ. ಪ್ಯಾಕೇಜ್ ಎಲ್ಲ ಬಂದಿದೆಯಾ ಸರ್? ಇದು ಬೇಸಿಕ್ಲಿ ಬಂದು MI ಬ್ರೌನ್ ಅಂತ ಈ ಗ್ರಾನೈಟು. ಇದು ನಾರ್ಮಲ್ ವುಡನ್ ವಿಂಡೋಸ್ ಆಯ್ತು. ಇದು ಟೀಕುಡ್ ವಿಂಡೋಸ್ ಸರ್. ಇದು ಟೀಕುಡ್. ಓಕೆ ಫೈನ್. ಸರ್ ಇದು ವಿಂಡೋ ಸೈಜ್ ಏನಿದೆ ಸರ್? ಇದು ವಿಂಡೋ ಸೈಜ್ ಬಂದು ನಿಮಗೆ 6x4 ಇದೆ. ಓಕೆ. ಸೆಂಚುರಿ ಲ್ಯಾಮಿನೇಟ್ಸ್ ಯೂಸ್ ಮಾಡಿದ್ದೀವಿ. ಮತ್ತೆ ಪ್ಲೈ ಕೂಡ ಸೆಂಚುರಿ ಯೂಸ್ ಮಾಡಿದ್ದೀವಿ ನಾವು. ಓಕೆ. ಮತ್ತೆ ಇಲ್ಲಿ ಸ್ಪಾಟ್ಲೈಟ್ಸ್ ಯೂಸ್ ಮಾಡಿದ್ದೀವಿ, 4 ನಂಬರ್ ಸ್ಪಾಟ್ಲೈಟ್ಸ್ ಯೂಸ್ ಮಾಡಿದ್ದೀವಿ. ಹೌದು. ಓಕೆ. ಮತ್ತೆ ಇದಕ್ಕೆ ಕವಲೈಟ್ಸ್ ಬರುತ್ತೆ ಈಗ. ಅದೆಲ್ಲ ಇನ್ನು ಸ್ವಲ್ಪ ಕನೆಕ್ಷನ್ಸ್ ಸ್ವಲ್ಪ ಇದು ಮಾಡಬೇಕಾಗಿದೆ. ಇದಕ್ಕೆ ನಾವು ಗ್ಲಾಸಿ ಲ್ಯಾಮಿನೇಟ್ಸ್ ಯೂಸ್ ಮಾಡಿದ್ದೀವಿ ಬ್ಯಾಕ್ ಸೈಡ್ಗೆ. ಓಕೆ. ಸೊ ಅದು ಡಾರ್ಕ್ ಕಲರ್ ಇರೋದ್ರಿಂದ, ವುಡನ್ ಟೆಕ್ಸ್ಚರ್ ಇರೋದ್ರಿಂದ ವೈಟ್ ನಿಮಗೆ ಹೈಲೈಟ್ ಆಗಲಿ ಅಂತ ಹೇಳ್ಬಿಟ್ಟು ನಾವು ವೈಟ್ ಬ್ಯಾಕ್ ಗ್ರೌಂಡ್ ಯೂಸ್ ಮಾಡಿದ್ದೀವಿ. ಇದು ಲ್ಯಾಮಿನೇಟ್ ಏನಾಯ್ತು? ಹೌದು ಲ್ಯಾಮಿನೇಟ್. ಇದೆಲ್ಲ ಗ್ಲಾಸಿ ಲ್ಯಾಮಿನೇಟ್ ಯೂಸ್ ಮಾಡಿದ್ದೀವಿ ಸೆಂಚುರಿದು. ಓಕೆ. ಮತ್ತೆ ಬ್ಯಾಲನ್ಸಸ್ ಕೊಟ್ಟಿದ್ದೀವಿ ನಾವಿಲ್ಲಿ. ಹೌದು. ಸೊ ಅದಕ್ಕೆ ಟೆಕ್ಸ್ಚರ್ಗೆ ಕಾನ್ಸೆಪ್ಟ್ಗೆ ಇದು ಒಂದೇ ಅಂದ್ರೆ ಮ್ಯಾಚ್ ಆಗಲಿ ಅಂತ ಹೇಳಿ ಯೂಸ್ ಮಾಡಿದ್ದೀವಿ ನಾವು. ಓಕೆ ಫೈನ್ ಫೈನ್. ಸೊ ಇದು ಯಾವ ಇದನ್ನು ಕೂಡ ಲ್ಯಾಮಿನೇಟ್ಸ್ ಅಲ್ಲೇ ಮಾಡಿರೋದು? ಹೌದು ಸರ್. ಇದು ಆಕ್ಚುಲಿ ಪ್ಲೈನ್ ಬಾಕ್ಸ್ ಟೈಪ್ ಕಟ್ ಮಾಡಿಕೊಂಡು ಅದ್ರ ಮೇಲೆ ಲ್ಯಾಮಿನೇಟ್ಸ್ ಪೇಸ್ಟ್ ಮಾಡಿರ್ತೀವಿ. ಪೇಸ್ಟ್ ಮಾಡಿರೋದು. ಹೌದು. ಸೊ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದೀವಿ ನಾವು ಕೆಳಗಡೆ ಎಲ್ಲ. ಓಕೆ. ಅಲ್ಲೆಲ್ಲ ಅವರು ಸೆಟ್ ಆಫ್ ಬಾಕ್ಸ್ ಎಲ್ಲ ಇಟ್ಕೊಳ್ತಾರೆ ಕೆಳಗಡೆ. ಓಕೆ. ಮತ್ತೆ ಸ್ಟೋರೇಜ್ ಸ್ಪೇಸ್ 6 ನಂಬರ್ಸ್ ಕೊಟ್ಟಿದ್ದೀವಿ ನಾವು. ಓಕೆ ಓಕೆ. ಪೂಜಾ ರೂಮ್ಗೆ ಟೀಕುಡ್ ಫ್ರೇಮ್ ವಿತ್ ಡೋರ್ ಸಹ ಟೀಕುಡ್ ಯೂಸ್ ಮಾಡಿದ್ದೀವಿ ನಾವು. ಕಂಪ್ಲೀಟ್ ಟೀಕುಡ್ ಆಗಿದೆ. ಹೌದು ಸರ್, ಕಂಪ್ಲೀಟ್ ಟೀಕುಡ್ ಇದು. ವಿತ್ ಬೀಡಿಂಗ್ ಸಹ ನಾವು ಟೀಕುಡ್ ಯೂಸ್ ಮಾಡಿರ್ತೀವಿ. ಓಕೆ. ಸೈಡಲ್ಲಿ ಬೀಡಿಂಗ್ ಕೂಡ ಯೂಸ್ ಮಾಡಿ. ಹೌದು ಸರ್, ಬೀಡಿಂಗ್ ಕೂಡ ನಿಮಗೆ ಟೀಕುಡ್ ಇರುತ್ತೆ. ಓಕೆ ಓಕೆ ಫೈನ್ ಫೈನ್. ಆದಮೇಲೆ ಕೆಳಗಡೆ ವಿಟ್ರಿಫೈಡ್ ಟೈಲ್ ಕೇಳಿದ್ರು. ಓಕೆ. ವಿಟ್ರಿಫೈಡ್ ಟೈಲ್ ಕೊಟ್ಟಿದ್ದೀವಿ. ಮತ್ತೆ ಕೌಂಟರ್ ಟಾಪ್ ಬಂದ್ಬಿಟ್ಟು ಪೂಜಾ ಕೌಂಟರ್ ಟಾಪ್ ಬಂದ್ಬಿಟ್ಟು ಮಾರ್ಬಲ್. ಇದು ಮೇಲ್ಗಡೆ ಮಾರ್ಬಲ್ ಇದೆ ಸರ್. ಒಳಗಡೆ ಸ್ಟೋರೇಜ್ ಮಾಡ್ಕೊಟ್ಟಿದ್ದೀವಿ. ಹೌದು, ಸ್ಟೋರೇಜ್ ಕೊಟ್ಟಿದ್ದೀವಿ. ಓಕೆ. ಮತ್ತೆ ಸ್ಕರ್ಟಿಂಗ್ ಕೂಡ ಮಾರ್ಬಲ್ ಹಾಕೊಟ್ಟಿದ್ದೀವಿ. ಓಕೆ. ಈ ಸೈಡಲ್ಲಿ ಸ್ಕರ್ಟಿಂಗ್ ಮಾರ್ಬಲ್. ಹೌದು ಹೌದು. ಮತ್ತೆ ಬ್ಯಾಕ್ ಗ್ರೌಂಡ್ ಎಲ್ಲ ಅವ್ರಿಗೆ ವಿಟ್ರಿಫೈಡ್ ಅಲ್ಲೇ ನಾವು ಫಿನಿಶ್ ಕೊಟ್ಟಿದ್ದೀವಿ. ಸೊ ಇದು 2x4 2x4. ಹೌದು ಹೌದು ಹೌದು. ಓಕೆ ಓಕೆ ಫೈನ್ ಸರ್. ಇದಕ್ಕೆ ಬಾರ್ಡರ್ ಬಂದು ನಾವು ಇದ್ರದ್ದು ಕೊಟ್ಟಿದ್ದೀವಿ, ಗೋಲ್ಡನ್ ಬಾರ್ಡರ್ ಕೊಟ್ಟಿದ್ದೀವಿ. ಮೇಲ್ಗಡೆ ಸ್ಟೋರೇಜ್ ಆಕ್ಚುಲಿ ದೇವ್ರ ಮನೆ ಮೇಲೆ ಸ್ಟೋರೇಜ್ ಏನು ಬೇಕಿಲ್ಲ ಅಂತ ಹೇಳಿದ್ರು, ಕನೆಕ್ಷನ್ ಆಗೋದು ಬೇಡ ಅಂತ ಹಾಗೆ ಬಿಟ್ಟಿದ್ದೀವಿ. ಹೌದು. ಸ್ವಿಚಸ್ ಎಲ್ಲ ನಿಮಗೆ GM ಸ್ವಿಚಸ್ ಯೂಸ್ ಮಾಡ್ತಾ ಇದ್ದೀವಿ. UPVC ವಿಂಡೋಸು. ಹೌದು ಹೌದು. UPVC ವಿಂಡೋಸ್ ವಿತ್ 3 ಟ್ರ್ಯಾಕ್ UPVC ವಿಂಡೋಸ್ ವಿತ್ ಮಸ್ಕಿಟೋ ಮೆಶ್ ಕೊಟ್ಟಿರ್ತೀವಿ. ಹೌದು ಸರ್. ಕಿಚನ್ ಬಗ್ಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಆ ಕಿಚನಲ್ಲಿ ನಾವು ಎಲ್ಲ ಸೆಂಚುರಿ ಲ್ಯಾಮಿನೇಟ್ಸ್ ಯೂಸ್ ಮಾಡಿಕೊಂಡು ಲ್ಯಾಮಿನೇಟ್ಸ್ ಆ್ಯಂಡ್ ವಿತ್ ಇದು ಪ್ಲೈ ಕೂಡ ನಾವು ಸೆಂಚುರಿದ ಯೂಸ್ ಮಾಡಿದ್ದೀವಿ. ಓಕೆ. ವಾಟರ್ ಪ್ರೂಫ್ ಪ್ಲೈ ಎಲ್ಲ ಯೂಸ್ ಮಾಡಿರೋದು. ಓಕೆ. ಅದು ಯೂಸ್ ಮಾಡಿಬಿಟ್ಟು ನಮಗೆ ಇಲ್ಲಿ ಬ್ರೇಕ್ಫಾಸ್ಟ್ ಕೌಂಟ್ರು. ಓಕೆ. ಅದ್ರ ಮೇಲೆ ಹ್ಯಾಂಗಿಂಗ್ ಲೈಟ್ ಕೊಟ್ಟಿರ್ತೀವಿ. ಕಾಪರ್ ಹ್ಯಾಂಗಿಂಗ್ ಲೈಟ್ ಕೊಟ್ಟಿದ್ದೀವಿ. ಮತ್ತೆ ಇದು ಜಸ್ಟ್ ಫಾರ್ ಆಸ್ಥೆಟಿಕ್ ಸೆನ್ಸ್ ನಾವು ಈ ಥರ ಬ್ಯಾಲೆನ್ಸ್ ಎಲ್ಲ ಕೊಟ್ಟಿದ್ದೀವಿ. ಅದಕ್ಕೆ ಫಿನಿಶ್ ಕೊಟ್ಟಿದ್ದೀವಿ. ಅದಾದಮೇಲೆ 30 mm ಮಾರ್ಬಲ್ ಇದು ಗ್ರಾನೈಟ್ ಫಿನಿಶ್ ಕೊಟ್ಟಿದ್ದೀವಿ. ಕೌಂಟರ್ ಟಾಪ್ 30 mm ಕೊಟ್ಟಿದ್ದೀವಿ ಸರ್. ಟೋಟಲ್ ಆಲ್ ರೌಂಡ್ ಯು ಶೇಪ್ ಕೊಟ್ಟಿದ್ದೀವಿ. ಆಮೇಲೆ ಇದರಲ್ಲಿ ಕ್ವಾಡ್ಸ್ದು ಸಿಂಕ್ ಕೊಟ್ಟಿದ್ದೀವಿ ನಾವು. ಕ್ವಾಡ್ಸ್ ಸಿಂಕ್ ಇದು. ಮತ್ತು ಜಾಗ್ವಾರ್ ಫಿಟ್ಟಿಂಗ್ಸ್ ಎಲ್ಲ ಇದ್ರದ್ದೆಲ್ಲ ಟ್ಯಾಪ್ಸ್ ಎಲ್ಲನೂ ನಾವು ಕೊಟ್ಟಿರೋದು ಜಾಗ್ವಾರ್ ಫಿಟ್ಟಿಂಗ್ಸ್. ಹೌದು ಸರ್. ಈ ಟೈಲ್ಸ್ ಬಂದ್ಬಿಟ್ಟು ಆ್ಯಕ್ಚುಲಿ 3D ಟೈಲ್ಸ್ ಆ್ಯಕ್ಚುಲಿ ಇದು ಯೂಸ್ ಮಾಡಿರೋದು ನಾವು. ಅದಕ್ಕೆ ಫಿನಿಶಿಂಗ್ಗೆ ನಾವು ಗೋಲ್ಡನ್ ಬಾರ್ಡ್ರು ಯೂಸ್ ಮಾಡಿದ್ದೀವಿ. ಹೌದು ಸರ್. ಇಲ್ಲೆಲ್ಲ ನಿಮಗೆ ಈ ತರಕಾರಿ ವೆಜಿಟೇಬಲ್ಸ್ ಎಲ್ಲ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಬ್ಯಾಸ್ಕೆಟ್ಸ್ ಕೊಟ್ಟಿದ್ದೀವಿ. 2 ನಂಬರ್ ಬ್ಯಾಸ್ಕೆಟ್ ಸ್ಟೋರೇಜ್ ಕೊಟ್ಟಿದ್ದೀವಿ ನಾವು. ಆಮೇಲೆ ಇಲ್ಲೆಲ್ಲ ಅವ್ರಿಗೆ ಕಟ್ಲರಿ ಯೂಸ್ ಮಾಡ್ತಾರೆ. ಇರಲಿಲ್ಲ ಸ್ಪೂನ್ಸು ಅದೆಲ್ಲ ಯೂಸ್ ಮಾಡ್ತಾರೆ, ನೈಫ್ಸ್ ಎಲ್ಲ ಇಟ್ಕೊಳ್ತಾರೆ. ಮತ್ತು ಇಲ್ಲೆಲ್ಲ ಅವ್ರಿಗೆ ಸ್ಟೋರೇಜು ಮಸಾಲೆ ಐಟಮ್ ಏನು ಬೇಕೋ ಎಲ್ಲ ಇಟ್ಕೊಳ್ಳೋದಕ್ಕೆ. ಇದರಲ್ಲಿ ಅಷ್ಟೇ ಅವರೆಲ್ಲ ಪ್ಲೇಟ್ಸ್ ಎಲ್ಲ ಪ್ಲೇಸ್ ಮಾಡ್ಕೊಳ್ಳೋದಕ್ಕೆಲ್ಲ ಬ್ಯಾಸ್ಕೆಟ್ಸ್ ಕೊಟ್ಟಿರ್ತೀವಿ ನಾವು. ಹೌದು ಸರ್. ಇದು ಆ್ಯಕ್ಚುಲಿ G ಫ್ರೇಮ್ ಕೊಟ್ಟಿರ್ತೀವಿ ನಾವು. ಅದರಲ್ಲೇ ನಾವು ಇದು ಯೂಸ್ ಮಾಡ್ಕೊಳ್ತಾರೆ. ಹೌದು ಹೌದು. ಇದು ಬಾಟಲ್ ಫುಲ್ ಔಟ್. ಇದೆಲ್ಲ ಅವರು ಸಾಸರ್ಸು ಅದೆಲ್ಲ ಇಟ್ಕೊಳ್ತಾರೆ. ಸಾರಿ, ಬಾಟಲ್ಸ್ ಎಲ್ಲ ಇಟ್ಕೊಳ್ತಾರೆ. ಮತ್ತು ಇದೆಲ್ಲ ಟ್ಯಾಂಡಮ್ ಬಾಕ್ಸಸ್. 2 ನಂಬರ್ಸ್ ಕೊಟ್ಟಿರ್ತೀವಿ. ಟ್ಯಾಂಡಮ್ ಬಾಕ್ಸ್. ಇದು ಕಾರ್ನರ್ ಸ್ಟೋರೇಜ್ ಯೂಸ್ ಮಾಡೋದು. ಹೌದು. ಇದು ಯುಟಿಲಿಟಿ ಸರ್.
ಕಿಚನ್ಗೆ ಅಟ್ಯಾಚ್ ಆಗಿದೆ ಇದು. ಸೊ ನಾವು ಇಲ್ಲಿ ಸ್ಪೇಸ್ ಮಾಡಿಕೊಟ್ರೋದು ಏನಕ್ಕೆ ಅಂತ ಹೇಳಿದ್ರೆ ಇವರು ಗ್ಯಾಸ್ ಕನೆಕ್ಷನ್ಸ್ ಎಲ್ಲ ಇಲ್ಲೇ ಬಂದ್ಬಿಟ್ಟು ಸೊ ಸೇಫ್ಟಿ ವೈಸ್ ನಾವು ಅಲ್ಲೊಂದು ಗೇಟ್ ಕೊಟ್ಟಿದ್ದೀವಿ ಬ್ಯಾಕ್ ಸೈಡು. ಅಲ್ಲಿಂದನೇ ಗ್ಯಾಸ್ ತರ್ತಾರೆ ಅವರು, ಬಂದ್ಬಿಡ್ಬೋದು. ಸೇಫ್ಟಿ ಗೇಟ್ ಕೊಟ್ಟಿರ್ತೀವಿ ಅಲ್ಲಿ. ಇದು ವಾಟರ್ ಪ್ರೂಫ್ ಡೋರ್ ಯೂಸ್ ಮಾಡಿರೋದು, ಇದು ಫ್ಲಶ್ ಡೋರು. ಅದು ರೆಡಿಮೇಡ್ ಬರುತ್ತೆ ಆ್ಯಕ್ಚುಲಿ. ಹಾಂ ಹೌದು. ಮತ್ತು ನಮ್ಮ ಡೋರ್ ಫ್ರೇಮ್ಸ್ ಎಲ್ಲ ಡೋರ್ ಫ್ರೇಮ್ಸೂ ಸ್ಯಾಲಲ್ಲಿ ಅಂದರೆ ಮೇನ್ ಡೋರು ಮತ್ತು ಪೂಜಾ ಡೋರು ಎಲ್ಲ ಬಿಟ್ಬಿಟ್ಟು ಮಿಕ್ಕಿದ್ದೆಲ್ಲ ಸ್ಯಾಲುಡ್ ಫ್ರೇಮಲ್ಲಿ ಫ್ರೇಮ್ ಕೊಟ್ಟಿದ್ದೀವಿ. ಅದಕ್ಕೆ ಪೇಂಟ್ ಮಾಡಿದ್ದೀವಿ ನಾವು. ಇದು ಮಾಸ್ಟರ್ ಬೆಡ್ರೂಮ್ ಸರ್ ಇದು. ಇದಕ್ಕೂ ಅಷ್ಟೇ ನಾವು ಫ್ಲಶ್ ಡೋರ್ ಕೊಟ್ಟಿದ್ದೀವಿ. ಇದು ಆ್ಯಕ್ಚುಲಿ 3 ಫೀಟ್ ಇರೋದು ಡೋರು. ಡೋರ್ ಫ್ರೇಮ್ ಬಂದ್ಬಿಟ್ಟು ಸ್ಯಾಲುಡಲ್ಲಿ ಕೊಟ್ಟಿದ್ದೀವಿ. ಮತ್ತು ಇದೆಲ್ಲ ಸ್ಟೋರೇಜ್ ಸ್ಪೇಸ್ ಅವ್ರಿಗೆ, ವಾರ್ಡ್ರೋಬ್ಸು ವಿತ್ ಮಿರರ್ ಕೊಟ್ಟಿದ್ದೀವಿ. ಮಿರರ್ ನಿಮಗೆ ಆಚೆ ಕಡೆ ಇದ್ರೆ ಆ್ಯಕ್ಚುಲಿ ಬೆಡ್ರೂಮಲ್ಲಿ ನಿಮಗೆ ಮಲಗಿರೋದು ನೋಡಬಾರ್ದು ಅಂತಾರೆ ಇದರಲ್ಲಿ ಮಿರರಲ್ಲಿ. ಸೊ ನಾವು ಮಿರರ್ನ ಒಳಗಡೆ ಕೊಟ್ಟಿದ್ದೀವಿ. ಸೊ ಅದನ್ನ ಓಪನ್ ಮಾಡ್ಬೋದು ಅವರು. ಹೌದು, ಕನ್ಸೀಲ್ ಮಾಡ್ಬಿಟ್ಟಿದ್ದೀವಿ ನಾವು. ಸೊ ದಟ್ ಅವರು ಮಲಗಿರೋದೆಲ್ಲ ನೋಡೋದು, ಅದು ವಾಸ್ತು ದೋಷ ಆಗಬಾರ್ದು ಅಂತ ಈ ಥರ ಕೊಟ್ಟಿದ್ದೀವಿ. ಪಕ್ಕದಲ್ಲಿ ಸ್ಟಡಿ ಕೊಟ್ಟಿದ್ದೀವಿ ಸರ್, ಆಫೀಸ್ ಸ್ಪೇಸ್ ಥರ ಕೊಟ್ಟಿದ್ದೀವಿ ನಾವು. ಅದಕ್ಕೆ ನಾವು ಸ್ಟ್ರಿಪ್ ಲೈಟ್ ಕೊಟ್ಟಿದ್ದೀವಿ. ಅದಾದಮೇಲೆ ಮೇಲ್ಗಡೆ ಲಾಫ್ಟ್ ಸ್ಟೋರೇಜ್ ಕೊಟ್ಬಿಟ್ಟಿದ್ದೀವಿ. ಮತ್ತೆ ಇಲ್ಲಿ ಇನ್ನೊಂದು ದೇವಮೂಲೆಯಲ್ಲಿ ಇನ್ನೊಂದು ಸ್ಟೋರೇಜ್ ಕೊಟ್ಬಿಟ್ಟಿದ್ದೀವಿ. ಆ್ಯಕ್ಚುಲಿ ದೇವಮೂಲೆಯಲ್ಲಿ ಕುಬೇರ ಮೂಲೆಯಲ್ಲಿ ನಾವು ವೇಟ್ ಇಡಬೇಕು ಅಂತಾರಲ್ವಾ, ಸೊ ನಾವು ಇಲ್ಲೇ ಕೊಟ್ಟಿದ್ದೀವಿ ಅದಕ್ಕೆ ಸ್ಟೋರೇಜ್. ಹೌದು ಸರ್. ಈಗ ಬಾತ್ರೂಮ್ಗೆ ಹೋಗೋಣ. ಹಾಂ, ಈಗ ಬಂದ್ಬಿಟ್ಟು ಕಾಮನ್ ಬಾತ್ರೂಮು. ಡೋರ್ ಎಲ್ಲ ಇದು ವಾಟರ್ ಪ್ರೂಫ್ WPC ಡೋರ್ ಯೂಸ್ ಮಾಡಿದ್ದೀವಿ. ಆಮೇಲೆ ಇಲ್ಲಿ ಸಿಂಕ್ ಕೊಟ್ಟಿರ್ತೀವಿ, ಇದು ವಾಶ್ ಬೇಸಿನ್ ಕೊಟ್ಟಿದ್ದೀವಿ. ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಸರ್ ಇರೋದು. ಆಮೇಲೆ ಇವ್ರಿಗೆ ಶವರು ಅದೆಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್, ಟೋಟಲ್ ಫಾಸೆಟ್ಸ್ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸೇ ಇದೆ ಇವ್ರದ್ದು. ಹೌದು ಸರ್, ಡೈವರ್ಟರ್ ಕೊಟ್ಟಿದ್ದೀವಿ. ಆಮೇಲೆ ಅಲ್ಲಿ ಸೋಪ್ ಫೋಲ್ಡರ್ ಎಲ್ಲ ಕೊಟ್ಟಿರ್ತೀವಿ. ಸರ್ ಟೈಲ್ಸ್ ಎಲ್ಲ ವಿಟ್ರಿಫೈಡ್ ಟೈಲ್ ಸರ್ ಇದ್ರದ್ದು. ಅದೆಲ್ಲ ಆ್ಯಕ್ಚುಲಿ ನಿಮಗೆ 1.5 by 1 feet. ಆಂಟಿ ಸ್ಕಿಡ್ ಲಪೋತ್ರ ಕೊಟ್ಟಿದ್ದೀವಿ, ಲಪೋತ್ರ ಸ್ಟೋನ್ ಕೊಟ್ಟಿದ್ದೀವಿ ನಾವು. ಹೌದು ಸರ್, ಲಪೋತ್ರ ಅಂತೀವಿ. ಮತ್ತೆ ಇವ್ರದ್ದು ವಾಲ್ ಮೌಂಟೆಡ್ ಆಗಿರೋದ್ರಿಂದ ಫ್ಲಶ್ ಟ್ಯಾಂಕ್ ಎಲ್ಲ ವಾಲಲ್ಲಿ ಮೌಂಟ್ ಆಗ್ಬಿಟ್ಟಿರುತ್ತೆ, ಒಳಗಡೆ ಇದೆ. ಮತ್ತೆ ಅದಕ್ಕೆ ಹ್ಯಾಂಡ್ ಇದೆಲ್ಲ ಕೊಟ್ಟಿದ್ದೀವಿ, ಹ್ಯಾಂಡ್ ಸ್ಪ್ರೇ ಎಲ್ಲ ಕೊಟ್ಟಿದ್ದೀವಿ. ಪುಷ್ಪ ಹೌದು, ಹೌದು. ಮತ್ತೆ ಟವಲ್ ಹೋಲ್ಡರ್ ಎಲ್ಲ ಕೊಟ್ಟಿರ್ತೀವಿ. ಕಾರ್ನರ್ ಸ್ಟೋರೇಜ್ ಕೊಟ್ಟಿರ್ತೀವಿ. ಹೌದು ಸರ್, 2x2. ಇಲ್ಲಿ ಕ್ರಾಸ್ ಅಲ್ಲಿ ಇದನ್ನ ಕೊಟ್ಟಿದ್ದೀವಿ, ಗ್ರಾನೈಟ್ ಕೊಟ್ಟಿದ್ದೀವಿ. ಸೊ ನಾವು ಸುಮ್ಮನೆ ಅಲ್ಲಿ ಟೈಲ್ ಹಾಕಿದ್ರೆ ಚೆನ್ನಾಗಿ ಕಾಣೋದಿಲ್ಲ ಅಂತ ಹೇಳ್ಬಿಟ್ಟು ನಾವು ಅದಕ್ಕೆ ಗ್ರಾನೈಟ್ ಕಟ್ ಮಾಡಿ ಹಾಕೊಟ್ಟಿದ್ದೀವಿ. ಇದು ಗ್ರಾನೈಟ್ ಪೀಸ್ ಅನ್ನು ಹಾಗೆ ಕಂಟಿನ್ಯೂ ಮಾಡಿದ್ದೀವಿ. ಸೊ ಆಸ್ಥೆಟಿಕ್ಸ್ ಚೆನ್ನಾಗಿ ಕಾಣುತ್ತೆ ಅಂತ. ಚೆನ್ನಾಗಿ ಕಾಣುತ್ತೆ. ಹೌದು. ಅಲ್ಲಿ ವಿಂಡೋಸ್ಗೂ ಕೂಡ ಗ್ರಾನೈಟ್, ವಿಂಡೋಸ್ಗೂ ಆ ಬಾರ್ಡರ್ ಎಲ್ಲ ನಾವು ಇದೆಲ್ಲ ಕೊಟ್ಟಿದ್ದೀವಿ. ಫೈನ್. ಹೌದು. ಟವಲ್ ಹೋಲ್ಡರ್ ಸರ್. ಈ ಸ್ಟೆಪ್ಸ್ಗೆ ನಾವು ಸ್ಟೀಲ್ ಗ್ರಾನೈಟ್ ಯೂಸ್ ಮಾಡಿದ್ದೀವಿ. ಆಮೇಲೆ ಅದಕ್ಕೆ ನಾವೇನು ಮಾಡಿದ್ದೀವಿ ಅಂತಂದರೆ ಒಂದೇ ಥರ ಹಾಕಿದ್ರೆ ಚೆನ್ನಾಗಿ ಕಾಣೋದಿಲ್ಲ ಅಂತ ಹೇಳ್ಬಿಟ್ಟು ಗ್ರಾನೈಟ್ ಚೇಂಜ್ ಮಾಡಿದ್ದೀವಿ. ಕೆಳಗಡೆ ನಾವು ರೊಮ್ಯಾಂಟಿಕ್ ಪಿಂಕ್ ಹಾಕಿದ್ದೀವಲ್ವಾ, ಅದೇ ಥರದ್ದು ನಾವು ರೈಸರ್ಗೆ ಹಾಕ್ಕೊಂಡಿದ್ದೀವಿ. ರೈಸರ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಮತ್ತು ಅದಕ್ಕೆ ಸ್ಕರ್ಟಿಂಗ್ ಕೂಡ ಕೊಟ್ಕೊಂಡು ಹೋಗಿದ್ದೀವಿ ಸೈಡಲ್ಲಿ. ಹೌದು. ಆಮೇಲೆ ಹ್ಯಾಂಡ್ ರೈಲ್ಸ್ ಬಂದ್ಬಿಟ್ಟು SS ಹಾಕಿದ್ದೀವಿ, ಸ್ಟೇನ್ಲೆಸ್ ಸ್ಟೀಲ್ದೆ. ಹೌದು ಸರ್, ಫಸ್ಟ್ ಫ್ಲೋರಲ್ಲಿ 2 ಬೆಡ್ರೂಮ್ಸ್ ಬರುತ್ತೆ. ಇದು ಕಿಡ್ಸ್ ಬೆಡ್ರೂಮ್ಸ್ ಎರಡೂ. ಕಿಡ್ಸ್ ಬೆಡ್ರೂಮ್ 1 ಇದು. ಹೌದು. ಡೋರ್ ಬಗ್ಗೆ ಹೇಳಿ ಸರ್. ಡೋರ್ ಬಂದ್ಬಿಟ್ಟು ಫ್ಲಶ್ ಡೋರ್ ಸರ್. ಇದು ಫ್ಲಶ್ ಡೋರೆ. ಅದೆಲ್ಲ ರೆಡಿಮೇಡ್ ಬರುತ್ತೆ. ಮತ್ತೆ ಇದರಲ್ಲಿ ನಾವು ಮಿರರ್ ಒಂದು ಕೊಟ್ಟಿರ್ತೀವಿ. ಇದೆಲ್ಲ ಮೇಲೆಗಡೆ ಸ್ಟೋರೇಜ್ ಕೊಟ್ಟಿದ್ದೀವಿ, ಲಾಫ್ಟ್ ಸ್ಟೋರೇಜ್. ಮತ್ತೆ ವಾರ್ಡ್ರೋಬ್ ಕೆಳಗಡೆ ಎಲ್ಲ ನಾರ್ಮಲ್ ಆಗಿ ಸ್ಟೋರೇಜ್. ಹೌದು, ಮಿರರ್ ವಿತ್ ಸ್ಟೋರೇಜು. ಮತ್ತೆ ಅದೇ ಮಕ್ಕಳಿಗೆ ರೆಡಿ ಆಗಲಿಕ್ಕೆ ಎಲ್ಲ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀವಿ. ಮತ್ತೆ ಅವ್ರಿಗೆ ಡ್ರೆಸ್ಸಿಂಗ್ ಯೂನಿಟ್ಗೆ ಮಿರರ್ ಹಾಕಿಕೊಟ್ಟಿದ್ದೀವಿ. ಇಲ್ಲಿ ಬಂದ್ಬಿಟ್ಟು ಕಾಮನ್ ಟಾಯ್ಲೆಟೇ ಕೊಟ್ಟಿರೋದು. ಮತ್ತೆ ಇಲ್ಲಿ ಆಕ್ಚುಲಿ ವಯಸ್ಸಾದವ್ರಿಗೆ ಎಲ್ಲ ಬೇಕು ಅಂತ ಹೇಳ್ಬಿಟ್ಟು ಅವರು ಇಂಡಿಯನ್ ಟೈಪ್ ಬೇಕು ಅಂತ ಹೇಳಿದ್ರು ಕಮೋಡು. ಅದಕ್ಕೋಸ್ಕರ ಇಂಡಿಯನ್ ಟೈಪೇ ಕೊಟ್ಟಿದ್ದೀವಿ ವಿತ್ ವಾಶ್ ಬೇಸಿನ್.
ಹೌದು, ಫ್ಲಶಿಂಗ್ ನಾರ್ಮಲ್ ಕೊಟ್ಟಿದ್ದೀವಿ, ಎಕ್ಸ್ಪೋಸ್ ಆಗಿರುತ್ತದು. ಓಕೆ. ಆಮೇಲೆ ವಾಶ್ ಬೇಸಿನ್ ಒಂದು ಹಿಂಡ್ವೇರ್ದು. ಓಕೆ. ಎಲ್ಲ ವಾಶ್ ಬೇಸಿನ್ಸ್ ಎಲ್ಲ ಹಿಂಡ್ವೇರ್ ಇರುತ್ತೆ. ಓಕೆ. ಮತ್ತೆ ಸೋಪ್ ಹೋಲ್ಡ್ರು, ಮಿರರ್ ಎಲ್ಲ ನಾವೇ ಫಿಕ್ಸ್ ಮಾಡ್ಕೊಟ್ಟಿದ್ದೀವಿ. ಓಕೆ. ಮತ್ತೆ ಇದೆಲ್ಲ ಜಾಗ್ವರ್ ಫಿಟ್ಟಿಂಗ್ಸ್, ಶವರ್ ಮತ್ತೆ ಡೈವರ್ಟರ್ ಎಲ್ಲ. ಇಲ್ಲೂ ಡೈವರ್ಟರ್ ಹೌದು ಸರ್, ಹೌದು. ಡೈವರ್ಟರ್ ಸ್ಪಾಟ್ ಕೊಟ್ಟಿದ್ದೀರಾ. ಹೌದು. ಇಲ್ಲಿ ಇದು ಸೋಪ್ ಹೋಲ್ಡರ್ ಹಾಕಿದ್ದೀರಾ. ಹೌದು ಸರ್. ಅಲ್ಲಿ ಗೀಸರ್ ಪಾಯಿಂಟ್ ಎಲ್ಲ ಕೊಟ್ಟಿದ್ದೀವಿ. ಓಕೆ. ಅದು ಆಕ್ಚುಲಿ ಗೀಸರ್ ಇನ್ನೂ ಫಿಟ್ ಆಗಿಲ್ಲ, ಆಗುತ್ತೆ. ಮತ್ತೆ UPVC ವಿಂಡೋಸ್. ಓಕೆ. ಸರ್ ಇದು ಟೈಲ್ಸ್ ಕಿಡ್ಸ್ ಆಗಿರೋದ್ರಿಂದ ನಾವೆಲ್ಲ ಇದು ಪಿಂಗ್ವಿನ್, ಈ ಫಿಶಸ್ ಇದರಲ್ಲಿ ಕಾನ್ಸೆಪ್ಟ್ ಅಲ್ಲಿ ಟೈಲ್ ತಗೊಂಡು ಅಥವಾ ಇದರಲ್ಲಿ ಮಾಡಿದ್ದೀವಿ. ಹೌದು ಹೌದು. ಮತ್ತೆ ನಾವೇನಂತಂದ್ರೆ ಅದಕ್ಕೂ ಕೂಡ ಕಾರ್ನರ್ಸ್ ಕೂಡ ಗ್ರಾನೈಟ್ ಹಾಕಿ ಕೊಟ್ಟಿದ್ವಿ. ಗ್ರಾನೈಟ್ ಇದನ್ನ ಹೌದು. ಸೊ ಅದು ಆಕ್ವರ್ಡ್ ಆಗಿರುತ್ತೆ ಜಸ್ಟ್ ಟೈಲ್ ಕಟ್ ಮಾಡಿದ್ರೆ ಅಂತ ಹೇಳಿ ಆ ತರ ಕೊಟ್ಟಿದ್ವಿ. ಓಕೆ ಓಕೆ. ಅದು ವಿಂಡೋಸ್ ಬಾರ್ಡರ್ ಕೊಟ್ಟಿದ್ದೀವಿ. ಓಕೆ ಓಕೆ ಫೈನ್ ಸರ್. ಇಲ್ಲೂ ಕೂಡ ಹೆಚ್ ಪಾಸೆಟ್ ಪ್ರೊವೈಡ್ ಮಾಡಿ. ಹೌದು ಸರ್. ಓಕೆ ಫೈನ್. ಸೊ ಇಲ್ಲೂ ಕೂಡ ಒಂದು ಟವಲ್ ಹೋಲ್ಡರ್ ಕೊಟ್ಟಿದ್ದೀವಿ ಸರ್. ಓಕೆ. ಮತ್ತೆ ಕಿಡ್ಸ್ ಬೆಡ್ರೂಮ್ 2. ಓಕೆ. ಕಿಡ್ಸ್ ಬೆಡ್ರೂಮ್ 2ಗೂ ನಾವು ಫ್ಲಶ್ ಡೋರ್ ಕೊಟ್ಟಿದ್ದೀವಿ. ಓಕೆ. ವಿತ್ ಮೆಂಬ್ರೇನ್ ಫಿನಿಶ್. ಮತ್ತೆ ಇದಕ್ಕೆ ರೊಮ್ಯಾಂಟಿಕ್ ಪಿಂಕ್ ಕೊಟ್ಟಿರೋದು ಆಕ್ಚುಲಿ. ರೊಮ್ಯಾಂಟಿಕ್ ಪಿಂಕ್ ಅನ್ನ ಇದು ಮಾಡಿದ್ರು. ಹೌದು ಸರ್, ಹೌದು. ಓಕೆ. ಸೊ ಇಲ್ಲಿ ಆಮೇಲೆ ಸೇಮ್ ಕಾನ್ಸೆಪ್ಟ್ ಇಲ್ಲಿ ಯೂಸ್ ಮಾಡಿರೋದು. ಕಲರ್ ಮಾತ್ರ ಕಲರ್ ಚೇಂಜ್ ಮಾಡಿದ್ದೀವಿ. ಕಾಂಬಿನೇಷನ್ ಕೊಟ್ಟಿದ್ದೀವಿ. ಹೌದು ಸರ್, ಯಾಕಂದ್ರೆ ಕಿಡ್ಸ್ ಬೆಡ್ರೂಮ್ ಆಗಿರೋದ್ರಿಂದ ಓಕೆ ಚೇಂಜ್ ಮಾಡಿದ್ದೀವಿ. ಮತ್ತೆ ಇಲ್ಲಿ ಸ್ಟಡಿ ಯೂನಿಟ್ ಒಂದು ಕೊಟ್ಟಿದ್ದೀವಿ. ಸ್ಟಡಿ ಯೂನಿಟ್ಸ್ ಕೊಟ್ಟಿದ್ದಾರೆ. ಹೌದು ಸರ್. ಸ್ಟಡಿ ಕಿಡ್ಸ್ ಆಗಿರೋದ್ರಿಂದ ಓಕೆ. ಫ್ಯಾನು ಕೂಡ ಅದೇ ಕಾನ್ಸೆಪ್ಟ್ ಅಲ್ಲಿ ಕೊಟ್ಟಿದ್ದೀವಿ. ಫ್ಯಾನು ನೀವೇ ಆಗಿ ಮಾಡ್ಕೊಟ್ಟಿದ್ದೀರಿ. ಹೌದು ಸರ್. ಓಕೆ. ಮತ್ತೆ ಇದು ನೀವು ಅಬ್ಸರ್ವ್ ಮಾಡಿರ್ಬೋದು, ಕರ್ಟನ್ಸ್ಗೂ ಕೂಡ ನಾವು ಎಲಿಫೆಂಟ್ ಕಾನ್ಸೆಪ್ಟ್ ಎಲಿಫೆಂಟ್ ಕಾನ್ಸೆಪ್ಟ್ ಅನ್ನ ಇಲ್ಲಿ ಮಾಡಿದ್ದೀರಾ. ಅವಾಗ ತುಂಬಾ ಚೆನ್ನಾಗಿ ಬಂದಿದೆ ಸರ್. ಹೌದು. ಓಕೆ. ಆಂಟಿಕ್ ಅಲ್ಲ. ಆಂಟಿಕ್ಸ್ ಆಂಟಿಕ್ಸ್ ಅನ್ನ ಇಲ್ಲಿ. ಹೌದು. ಓಕೆ. ಆಂಟಿಕ್ಸ್ ಬಿಟ್ಟಿಕ್ಸ್ ಅನ್ನ ಎಲ್ಲ ಆಂಟಿಕ್ಸ್ ಸರ್. ಸೊ ಇಲ್ಲಿ ಸ್ಟಡಿ ಸ್ಟೋರೇಜ್. ಹೌದು. ಓಕೆ. ಸೊ ಇದು ಏನಿದೆ ಲ್ಯಾಮಿನೇಟ್ಸ್ ಇದು ಕೂಡ ಸರ್? ಇದೆಲ್ಲನೂ ಸೆಂಚುರಿ ಲ್ಯಾಮಿನೇಟ್ಸ್. ಓಕೆ. ಅದೇ ಒಂದು ಕಲರ್ ಒಂದು ಡಾರ್ಕ್ ಇರುತ್ತೆ, ಮತ್ತೆ ಇನ್ನು ಹೈಲೈಟರ್ ಆಗಿ ಯೂಸ್ ಮಾಡೋದು ವೈಟ್ ಕಾಂಬಿನೇಷನ್ ಅಲ್ಲಿ ಯೂಸ್ ಮಾಡ್ಕೊಂಡಿದ್ದೀವಿ. ಓಕೆ. ಸರ್ ಇಲ್ಲಿ ಏನು ಕೊಟ್ಟಿದ್ರೆ ಬಾಲ್ಕನಿಗೆ ನಾವು ಫುಲ್ ಡೋರ್ ಕೊಟ್ಟಿದ್ದೀವಿ 7 ಫೀಟ್. ಇದು UPVC ಸರ್ ಎಲ್ಲ. ಓಕೆ 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 ಓಕೆ. ಸರ್ ಇಲ್ಲಿ ಯೂಸ್ ಮಾಡಿರೋ ಫ್ಲೋರ್ ಬಗ್ಗೆ ಹೇಳಿ. ಸರ್ ಇಲ್ಲಿ ಅದಕ್ಕೆ ಯೂಸ್ ಮಾಡಿರೋದು ಸ್ಟೀಲ್ ಗ್ರೇ ಗ್ರಾನೈಟ್ ಯೂಸ್ ಮಾಡಿದ್ದೀವಿ. ಓಕೆ. ಅದೇ ಸೇಮ್ ನಮ್ಮ ಸ್ಟೆಪ್ಸ್ ಯೂಸ್ ಮಾಡಿರೋದು ಯೂಸ್ ಮಾಡಿದ್ದೀವಿ. ಮತ್ತೆ ಇವ್ರಿಗೆ ಆಂಟಿ ಮಂಕಿ ಗ್ರಿಲ್ ಕೊಟ್ಟಿದ್ದೀವಿ. ಆಂಟಿ ಮಂಕಿ ಗ್ರಿಲ್. ಹೌದು. ಮತ್ತೆ ಸೇಫ್ಟಿ ಗ್ರಿಲ್ ಅಂತ ಅಂತಾರೆ. ಸೇಫ್ಟಿ ಗ್ರಿಲ್ ಅಂತ. ಹೌದು. ಬಾಲ್ಕನಿ ಫ್ಲೋರ್ ದೊಡ್ಡದಾಗಿರೋದ್ರಿಂದ ನಮಗೆ ಮಸ್ಕಿಟೋಸ್ ಜಾಸ್ತಿ. ಸೊ ಇಲ್ಲೆಲ್ಲ ಜಂಗಲ್ ಇರೋದ್ರಿಂದ ಮಸ್ಕಿಟೋ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಮಸ್ಕಿಟೋ ಮೆಷಸ್ ಕೊಟ್ಟಿದ್ದೀವಿ. 3 ಟ್ರ್ಯಾಕೆ ಕೊಟ್ಟಿರ್ತೀವಿ. 3 ಟ್ರ್ಯಾಕ್ ಬಂದಿರುತ್ತೆ. ಹೌದು ಹೌದು. ಮತ್ತೆ ಸರ್ ಇದು ಪ್ಯಾಸೇಜ್ ಆಕ್ಚುಲಿ ಸ್ಟೇರ್ ಕೇಸ್ ಪ್ಯಾಸೇಜು. ಓಕೆ. ಸೊ ಈ ರೂಮ್ ಕನೆಕ್ಷನ್ ಕೊಡೋದಕ್ಕೆ. ಮತ್ತೆ ಇಲ್ಲಿ ನಾವು ಮೆಡಿಕಲ್ ಕಿಟ್ ಎಲ್ಲ ಸ್ಟೋರೇಜ್ ಮಾಡ್ಕೊಳ್ಳೋದಕ್ಕೆ ಒಂದು ಕಾರ್ನರ್ ಸ್ಟೋರೇಜ್ ಕೊಟ್ಟಿದ್ದೀವಿ. ಹೌದು. ಇದು ವಾಟರ್ ಪ್ರೂಫ್ ಇದು WPC ಡೋರ್ ಕೊಟ್ಟಿರೋದು. ಸೊ ಇಲ್ಲಿ ಯಾಕೆ ಅಂತಂದ್ರೆ ಎಕ್ಸ್ಪೋಸ್ ಆಗುತ್ತೆ ಇದು. ಸೇಫ್ಟಿ ಗ್ರಿಲ್ ಡೋರ್ ಒಂದು ಕೊಟ್ಟಿದ್ದೀವಿ ಸರ್. ಹೌದು. ಇದು ಓಪನ್ ಟು ಟೆರೆಸ್. ಓಕೆ. ಅದಕ್ಕೆಲ್ಲ ನಾವೇನು ಮಾಡಿದ್ದೀವಿ ಅಂತಂದರೆ ಉಳಿದಿದ್ದ ಗ್ರಾನೈಟ್ ವೇಸ್ಟ್ ಮಾಡಿದೆ ಕಾಲಮ್ಗಳಿಗೆ ಕ್ಲಾಡಿಂಗ್ ಥರ ಯೂಸ್ ಮಾಡಿದ್ದೀವಿ. ಇಲ್ಲಿ ಔಟ್ರ್ ಇದಕ್ಕೂ ಕೊಟ್ಟಿದ್ದೀವಿ. ಓಕೆ. ಔಟರ್ ಇದಕ್ಕೂ ಕೊಟ್ಟಿದ್ದೀರಾ. ಔಟ್ರ್ ಇದಕ್ಕೆಲ್ಲನೂ ಗ್ರಾನೈಟ್ ತುಂಬ ಚೆನ್ನಾಗಿ ಮಾಡಿದ್ದೀವಿ. ಮತ್ತು ಇದು ಪ್ಲಾಂಟರ್ ಬಾಕ್ಸು. ಓಕೆ. ಇಲ್ಲಿ ಪ್ಲಾಂಟರ್ ಬಾಕ್ಸ್ ಅನ್ನು ಮಾಡಿದ್ದೀರಾ ಸರ್. ಓಕೆ ಫೈನ್. ಮತ್ತು ಬಟ್ಟೆ ಒಗೆಯೋದಕ್ಕೆ ನಾವೇ ಇದನ್ನು ಅವ್ರಿಗೆ ಕೊಟ್ಟಿದ್ದೀವಿ ಸರ್. ಆ್ಯಕ್ಚುಲಿ ಫಾರ್ 3 ಇಂಚ್ ಥಿಕ್ನೆಸ್ ಇದು. 4 ಇಂಚಸ್ ಸರ್. 4 ಇಂಚ್ ಇದು. 4 ಇಂಚ್ ಥಿಕ್ನೆಸ್ದು. ಓಕೆ. ಅದನ್ನೇ ನಾವು ಹಾಕಿ ಇದು ಮಾಡಿಕೊಟ್ಟಿದ್ದೀವಿ. 2x4 ಅಲ್ಲ. ಹೌದು. ಓಕೆ. ಹಾಗೆ ಇದು ಮೇಲೆ ಸ್ಟೇರ್ ಇದು ಮತ್ತೆ ಸ್ಟೇರ್ ಕೇಸ್ ಕೊಟ್ಟಿದ್ದೀವಿ ಮೇಲೆ ಆಕ್ಸೆಸ್ಗೆ. ಓಕೆ. ರೂಫ್ ಟಾಪ್ಗೆ. ಓಕೆ. ಹಾಂ. ರೂಫ್ ಟಾಪ್ ಅದೆಲ್ಲ ಆಶೀರ್ವಾದ್ ಪೈಪ್ಸ್ ಯೂಸ್ ಮಾಡಿದ್ದೀವಿ ಸರ್. ಓಕೆ. ಅಷ್ಟೆಲ್ಲ ಆಶೀರ್ವಾದ ಯೂಸ್ ಮಾಡ್ತೀವಿ ನಾವು ನಾರ್ಮಲ್ ಆಗಿ. ಮತ್ತು ಇಲ್ಲೆಲ್ಲ ನಾವು ಫಿಲ್ಟ್ರೆಲ್ಲ ಯೂಸ್ ಮಾಡಿದ್ದೀವಿ. ವಾಟರ್ ಫಿಲ್ಟರ್ಸು 2 ಫಿಲ್ಟರ್ ಯೂಸ್ ಮಾಡಿದ್ದೀವಿ. ಇಲ್ಲೊಂದಿದೆ. ಏನಕ್ಕೆ ಯೂಸ್ ಮಾಡಿರೋದು? ಅದು ಆ್ಯಕ್ಚುಲಿ ಡಸ್ಟ್ ಏನಾದರೂ ಬಂದರೆ ಟ್ರ್ಯಾಪ್ ಆಗಿಬಿಡ್ಬೇಕು ಇಲ್ಲೇ ಅಂತ. ಓಕೆ. ಸೊ ನಮ್ಗೇನಂತಂದರೆ ಕಾವೇರಿ ವಾಟರ್ ಬರುತ್ತೆ ನಾರ್ಮಲಾಗಿ. ಓಕೆ. ಓಕೆ.
ಬೋರ್ವೆಲ್ ಏನಾದರೂ ಯೂಸ್ ಮಾಡಿದ್ರೆ ಅಂತ ಹೇಳ್ಬಿಟ್ಟು ಫ್ಯೂಚರ್ಗೆ ಅಂತ ಒಂದು ಪ್ಲಾನಿಂಗಲ್ಲಿ ಕೊಟ್ಟಿದ್ದೀವಿ. ಇದ್ರ ಬಗ್ಗೆ ಮತ್ತೆ ಇದು ಬಂದ್ಬಿಟ್ಟು ಸ್ಕೈಲೈಟ್ ಸರ್. ಈ ಸ್ಟೇರ್ ಕೇಸ್ ಏರಿಯಾಗೆ ಅದು ಎಕ್ಸ್ಪೋಸ್ ಆಗುತ್ತೆ. ಓಕೆ ಓಕೆ. ಅದು ಗ್ಲಾಸ್ ಫಿಟ್ಟಿಂಗ್ ಒಂದು ಮಾಡಬೇಕು. ಸರ್ ಪ್ಯಾರಾಪೆಟ್ ವಾಲ್ ಬಂದ್ಬಿಟ್ಟು 4 ಫೀಟ್ ಇದೆ. 4 ಫೀಟ್ ಪ್ಯಾರಾಪೆಟ್. ಹೌದು ಹೌದು ಹೌದು. ಇದೊಂದು ಫಿಲ್ಟ್ರ್ 2 ಫಿಲ್ಟ್ರ್ ಕೊಟ್ಟಿದ್ದೀವಿ ಸರ್ ಟೋಟಲ್ ಆಗಿ. ಸೊ ಇದು ಏನಾದರೂ ಕಸ ಇದ್ದರೆ ಇದು ಮಾಡೋದು. ಹೌದು ಹೌದು. ಜಸ್ಟ್ ಅದು ಓಪನ್ ಮಾಡಿಬಿಟ್ರೆ ಕಸ ಎಲ್ಲ ಆಚೆ ಬಂದ್ಬಿಡುತ್ತೆ. ಕ್ಲೀನ್ ಮಾಡಿ ಹೌದು. ಇದು ಇನ್ಲೆಟ್ಗೆ ಕೊಟ್ಟಿದ್ದೀವಿ. ಓಕೆ. ಅದು ಔಟ್ಲೆಟ್ಗೆ 2 ಕಡೆಯಿಂದನೂ ಫಿಲ್ಟರ್ ಆಗುತ್ತೆ. ಓಕೆ. ಇಲ್ಲಿ ಹಾಗೆ ಇದಕ್ಕೆ ಇದು ಸುತ್ತಲೂ ಇದು ಮಾಡಿದ್ದೀವಿ. ಹೌದು, ಸೇಫ್ಟಿ ಗ್ರಿಲ್ ಕೊಟ್ಟಿದ್ದೀವಿ. ಓಕೆ. ಸೊ ದಟ್ ಅವ್ರು ತೊಳೆಯುವಾಗ ಏನಾದರೂ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು. ಮತ್ತೆ ಅದನ್ನೇ ನಾವು ಸ್ಟೋರೇಜ್ ಸ್ಪೇಸ್ ಆಗಿ ಕೊಟ್ಬಿಟ್ಟಿದ್ದೀವಿ. ಅದನ್ನೇ ಸ್ಟೋರೇಜ್ ಸ್ಪೇಸ್. ಹೌದು, ರೂಮ್ ಥರ ಒಂದು ರೂಮ್ ಥರನೇ ಯೂಸ್ ಮಾಡಕ್ಕೆ ಕೊಟ್ಬಿಟ್ಟಿದ್ದೀವಿ. ಹೌದು ಸರ್, 8x8 ರೂಮ್. ಕರೆಕ್ಟ್. ಹೌದು ಸರ್. ಇದು 2000 ಲೀಟರ್ಸ್ ಟ್ಯಾಂಕ್. ಹೌದು ಸರ್, 2000 ಲೀಟರ್ಸ್. ಸೊ ಇವಾಗ ನೀವು ನೋಡ್ಕೊಂಡು ಬಂದ್ರಲ್ವಾ ಸವಿತಾ ಸತೀಶ್ ಅವ್ರ ಬಿಲ್ಡಿಂಗ್ ಯಾವ ಥರ ಕನ್ಸ್ಟ್ರಕ್ಷನ್ ಮಾಡಿಕೊಟ್ಟಿದ್ದೀವಿ ಅಂತ. ಸೊ ಇದೇ ಥರ ಕ್ವಾಲಿಟಿ ಕನ್ಸ್ಟ್ರಕ್ಷನ್ಗೆ ಕೈಟ್ಸ್ ಡಿಸೈನ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಕಂಪನಿನ ಕಾಂಟ್ಯಾಕ್ಟ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇದೆ, ಹೆಚ್ಚಿನ ಡೀಟೇಲ್ಸ್ ತಿಳ್ಕೊಳ್ಳಿ. ನಮಸ್ತೆ ವೀಕ್ಷಕರೇ. ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ. ನಾನು ನಿಮ್ಮ ವಿಜಯ್ ಕುಮಾರ್, ಕೈಟ್ಸ್ ಡಿಸೈನ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಕಂಪನಿಯಿಂದ ಮಾತಾಡ್ತಾ ಇರೋದು. ನಿಮ್ಮ ಕನಸಿನ ಮನೆಯನ್ನು ರಿಯಾಯಿತಿ ದರದಲ್ಲಿ ಕನ್ಸ್ಟ್ರಕ್ಷನ್ ಮಾಡಬೇಕು ಅನಿಸಿದ್ದಲ್ಲಿ ಈ ಕೆಳಗಡೆ ಕೊಟ್ಟಿರುವಂಥ ನಂಬರನ್ನು ನೀವು ಕಾಂಟ್ಯಾಕ್ಟ್ ಮಾಡಿ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಿಳ್ಕೋಬೇಕು. ನಿಮ್ಮ ಕನಸಿನ ಮನೆಯನ್ನು ರಿಯಾಯಿತಿ ದರದಲ್ಲಿ ಕಟ್ಟಬೇಕು ಅಂತಂದರೆ ಮೇಲ್ಕೊಟ್ಟಿರುವಂಥ ಕನ್ನಡಕವರ ಚಾನಲ್ನ ಅಲ್ಲಿ ನಾವು ಪೂರ್ತಿ ಕೊಲ್ಯಾಬರೇಟ್ ಆಗಿ ಒಂದು ವಿಡಿಯೋ ಮಾಡಿದ್ದೀವಿ. ನೀವು ಅದನ್ನು ವಿಸಿಟ್ ಮಾಡಿದರೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ. ಧನ್ಯವಾದಗಳು ಸ್ನೇಹಿತರೆ.